ವಿಷ್ಣುವರ್ಧನ್ ಅವ್ರಿಗೆ ಯಾವುದೇ ಆಸೆ ಇರಲಿಲ್ಲ ಸರ್, ಏನು ಬೇಕು ಅನ್ನೋದು ಅವ್ರಿಗೆ ಆಸೆ ಇರಲಿಲ್ಲ. ಅವ್ರ ಇಡೀ ಜೀವನ ಸಹಾಯ ಮಾಡಬೇಕು ಅನ್ನಷ್ಟೇ. ನಾನು ದುಡ್ದು ಸಹಾಯ ಮಾಡಬೇಕು, ಯಾರೋ ಕಷ್ಟ ಅಲ್ಲವನೇ ಸಹಾಯ ಮಾಡಬೇಕು ಅಷ್ಟೇ ಅವ್ರಿಗೆ ಗೊತ್ತಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ವಿಷ್ಣುವರ್ಧನ್ನ ಮೂರು ಸತಿ ನೋಡಿದ್ದು, ಬರೀ 3 ಸತಿ. ಆ ಮೊದಲನೇ ಭೇಟಿ ಇತ್ತು, ಅದೊಂದು ಅದ್ಭುತ ಕ್ಷಣ. ಅದೊಂದು ಹೆಂಗೆ ರೋಮಾಂಚನ ಆಗುತ್ತೆ. ಇದು ಹೃದಯ ಗೀತೆ ಬರ್ತಿತ್ತು ಫಿಲಿಮು. ಆ ಹೃದಯ ಗೀತೆ ಬರೋಕ್ಕೂ ಆಚೆಗೆ 1 ತಿಂಗಳು 2 ತಿಂಗಳು ಅಂತ ಅನ್ಕೋತೀನಿ ನಾನು. ಅದು ಇಲ್ಲಿ ಗೀತಾ ರೋಡಲ್ಲಿ ಅವ್ರ ರಿಲೇಷನ್ ಒಬ್ರು ಇದ್ರು. ಅಲ್ಲಿ ಅವರು ಅವಾಗ ರಾಮಂದ್ರದ್ದು ಇದೆಲ್ಲ ಮಾಡ್ತಿದ್ರು. ಅವ್ರ ಮನೆಗೆ ನಾನು ಹಾಲು ಹಾಕ್ತಿದ್ದೆ. ಅವಾಗೆಲ್ಲ ಚಡ್ಡಿ ನಮ್ಮದು ಬಿಡಿ, ಚಪ್ಪಲಿ ಇಲ್ಲ ಏನಿಲ್ಲ. ಅಲ್ಲಿ ಇವರು ಮಧ್ಯಾಹ್ನ ಹಿಂಗೆ ಹೋದೆ, 2 ಗಂಟೆ 3 ಗಂಟೆಗೆ ನಾವು ಹೋದೆ. ಊಟ ಮಾಡ್ತಿದ್ರು ಭಾರತೀಯವ್ರವರು. ಅಮ್ಮವರು ಬಂದವರೇ ಅಂದರು. ಹಾಲು ಅರಕಲು ಚಡ್ಡಿ ಗೊತ್ತಲ್ಲ, ಅವಾಗ ಒಂದೇ ಒಂದು ಸ್ಟುಡಿಯೋ ಇದ್ದಿದ್ದು, ಪಣೀಂದ್ರ ಸ್ಟುಡಿಯೋ ಅಂತ ಸುಣ್ಣದಕೆರೆಯಲ್ಲಿ. ಅಮ್ಮ ನಾನು ಹಾಲು ಮಡಗ್ಬಿಟ್ಟು ಅಲ್ಲೇ ಯಾರಿಗೂ ಕೊಡಲ್ಲ, ಸ್ಟುಡಿಯೋದವ್ರು ಕರ್ಕೊಂಬಂದ್ಬಿಡ್ತೀನಿ ಅಂದೆ. ವಿಷ್ಣುವರ್ಧನ್ ಅವ್ರಿಗೆ ಗೊತ್ತಾಗ್ಬಿಟ್ಟು ಬಂದ್ಬಿಟ್ಟು ಇರು ಬರ್ತೀನಿ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದು ಅವ್ರದ್ದೇ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ಕಳಿಸಿದ್ರು. ನನಗೆ ಕಳಿಸಿ ಅವ್ರ ಮನೆ ಕೊಟ್ಟರೆ ಇಸ್ಕೊಂಡೆ. ಆ ಫೋಟೋನ ತೆಗೆದು ಹೃದಯ ಗೀತೆ ಬರ್ತದಲ್ಲ, ಅವಾಗೆಲ್ಲ ನಾವು ಈ ಥರ ಬೋರ್ಡ್ಗಳು ತಗೊಬಿಟ್ಟು ಅದಕ್ಕೆ ಚಿನ್ನಾರಿಗಳು ಎಣ್ಸಿ ಪೋಸ್ಟ್ಗಳದ್ದು ಆ ಫೋಟೋ ನಂದು ಹಾಕಿದ್ದೆ. ದುರಾದೃಷ್ಟವಶಾತ್ ಅದು ಆ ಫೋಟೋ ಏನಾಗೋಯ್ತು ಅಂದರೆ, ಇದನ್ನೇ ಎತ್ಕೊಡೋಗ್ಬಿಟ್ಟು ಫ್ರೇಮ್ನೇ. ತುಂಬ ಚೆನ್ನಾಗಿ ಮಾಡಿದ್ದೆ. ಅದು ಚಿಕ್ಕ ಏಜು ನಮಗೆ ಕ್ರೇಜ್. ಹಾಗಾಗಿ ಲಕ್ಷ್ಮೀ ಟಾಕೀಸಲ್ಲಿ ಇಟ್ಟಿದ್ದೆ. ಅದನ್ನು ಭಾಳ ಚೆನ್ನಾಗಿತ್ತು, ದೊಡ್ಡದು ಬೋರ್ಡ್ಗಳು ಬರೋದು. ಅದೊಂದು ಅದ್ಭುತ. ಅವರು ಹಿಂಗೆ ನಾನು ಸ್ಟುಡಿಯೋದವ್ರು ಕರ್ಕೊಬತ್ತೀನಿ ಅಂತ ಅಂದಿದ್ದೆ ತಡ. ಅದು ಹೆಂಗೆ ಕೇಳಿಸ್ತೋ ಸರ್, ಚಕ್ಕಂತ ಈಚೆ ಬಂದ್ಬಿಟ್ಟು ಅವರು ನಾನೇ ತಕ್ಕೊಡ್ತೀನಿ ಅಂದ್ಬಿಟ್ಟು ತೆಗೆದು ಅವ್ರ ಮನೆಗೆ ಕೊಟ್ಬಿಟ್ಟು ಹೋಗಿದ್ರು. ಸರ್, ಅಭಿಮಾನಿಗಳಿಗೆ ಏನಾಗಿದೆ ಅಂದರೆ, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಏನಾಗುತ್ತೆ ಅಂದರೆ, ಬೆಂಗಳೂರು ಮೂಲಸ್ಥಾನ. ಅದು ಪವರ್. ಅದು ನೀವು ಹೇಳಿ ಸ್ಪರ್ಶ ಅಂತ ಹೇಳ್ತೀವಿ ನಾವು. ಅದು ನಮ್ಗೆ ಅದು ಶಕ್ತಿ. ಅದು ಯಾರದೇ ಆಗಲಿ, ವಿಷ್ಣುವರ್ಧನ್ ಅಂತಲ್ಲ, ಒಬ್ಬ ಸಾಮಾನ್ಯ ನಮ್ಮ ಇದು ಮಾಡಿದ್ರು ಅದು ಅಲ್ಲೇ ಮಾಡೋ ಕಾರ್ಯ. ಅದು ಅಲ್ಲೇ ಒರಿಜಿನಲ್ ಅಂತ ಹೇಳ್ತೀವಿ. ಈಗ ಅನುಕೂಲ ಇರೋರು ಅವ್ರವ್ರು ತೋಟದಲ್ಲಿ ಹಾಕತ್ತಾರೆ, ಅವ್ರವ್ರು ಇದು ಮಾಡ್ತಾರೆ, ಈ ಥರ ಮಾಡಿದ್ರೆ ಯಾಕೆ ಹಾಕತ್ತಾರೆ ಹೇಳಿ? ಮತ್ತು ಅವ್ರು ನಮ್ಮ ಜಾಗ, ನಮ್ಮ ಇದು ಶಕ್ತಿ ಕೇಂದ್ರ ಅಂತ ಹಾಕತ್ತಾರದು. ಇದು ಒಬ್ಬ ಮೇರು ನಟನಿಗೆ ಅಲ್ಲಿ ಮಾಡಿದ್ರು. ಸೊ ಅದೊಂದು ಗೌರವ ಕೊಡಬೇಕಾಯ್ತು, ಇಂಡಸ್ಟ್ರಿನೂ ಮಾಡಬೇಕಾಯ್ತು. ಕೇಳಿ, ಒಂದು ಇಂಡಸ್ಟ್ರಿ ಆ ಕುಟುಂಬದ ಜೊತೆ ಹೋಗಿ ಇಲ್ಲ ಇದನ್ನು ಸರಿ ಮಾಡ್ಕೊಂಡು ನಾವು ಮಾಡಬೇಕು ಅಂತ ಅವ್ರ ಗಮನ ಮಾಡಬೇಕಾಯ್ತು, ಮಾಡಲಿಲ್ಲ. ಬಟ್ ಮೈಸೂರಲ್ಲಿ ಇರೋದು ನಮ್ಗೆ ಇದು ಫೀಲಿಂಗ್ ಬರಲ್ಲ ಸರ್. ಆ ಫೀಲಿಂಗ್ ಬರಲ್ಲ. ಅಭಿಮಾನಿಗಳು ಏನೋ ಮಾಡಿದ್ದಾರೆ, ಅದು ಸಂತೋಷ ಪಡೋದು, ಅದನ್ನು ನಮಗೇನು ಒಟ್ಟುರ್ಕೊಳ್ಳೋದೇನಿಲ್ಲ. ಬಟ್ ನಮಗೆ ಕೊಡಬೇಕಾಯ್ತು. ನಮಗೆ ಅದು ಬಾಲಣ್ಣ ಸ್ಟುಡಿಯೋದಲ್ಲಿ ಅದು ಏನೈತೆ ಕಡೆಗೆ ಇವ್ರು ಕೊಟ್ಟಿದ್ರಲ್ಲ 2.5 ಎಕರೆ, ನಮ್ಗೇನು ಬೇಕಾಗಿರಲಿಲ್ಲ. ಕಡೆಗೆ 10 ಗುಂಟೆ ಕೇಳಿದ್ದು ನಾವು. ಸರ್, ಇವರು ಕೆ ಮಂಜು ಅವರು ದುಡ್ಡು ಕೊಡ್ತೀನಿ ಅಂದರು. ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಅದ್ರದ್ದು ಏನೈತೆ ಅಮೌಂಟ್ ಕೊಡ್ತೀನಿ ಅಂದರು. ಆ್ಯಕ್ಚುಲಿ ಇದು ಅಮೌಂಟ್ ಇವ್ರು ಕೊಡೋಕ್ಕೆ ಬರೋಲ್ಲ. ಸರ್ಕಾರದ್ದು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಅದಿದೆ ಕಾನೂನಾತ್ಮಕವಾಗಿ. ಇದು ಇಲ್ಲಿಗೆ ಮುಗ್ದೋಗಿಲ್ಲ, ಇನ್ನೂ ಬೇರೆ ಇದೆ. ಅದೇನು ಇವತ್ತು ನಾನು ನೆನ್ನೆ ಅವರು ಮಾಡಿರ್ಬೋದು, ಯಾರೋ ಒಬ್ಬ ಮಾಡಿರೋದು. ಅವ್ರ ಮಕ್ಕಳು ಇದ್ದಾರಲ್ಲ, ಅವ್ರದ್ದು ತಕರಾರು ಆ ಜಮೀನಿಗೆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅವ್ರ ಫ್ಯಾಮಿಲಿ ಇರೋದು. ಅವ್ರ ಮಗಳು ಹೇಳಿದ್ದಾರೆ, ನೆನ್ನೆನೂ ಹೇಳಿದ್ದಾರೆ, ಖುದ್ದು ಲೈವಲ್ಲಿ ಹೇಳಿದ್ದಾರೆ. ಒಂದು ಟಿ ವಿ ಚಾನಲಲ್ಲಿ, ನಾನು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಮೋಸ ಮಾಡಲ್ಲ, ಅವ್ರು ಎಷ್ಟು ಕೇಳ್ತಾ ನಾನು ಕೊಡ್ತೀನಿ ಅಂತ ನೆನ್ನೆನೂ ಒಪ್ಪಿಗೆ ಕೊಟ್ಟಿದ್ದೆ. ನಾವು ನೆನ್ನೆ ಆಸೆ ಬಿಟ್ಬಿಟ್ಟುವಾಗ ಯಾವಾಗ ಗೀತಾ ಬಾಲಿ ಅವರು ಹೇಳಿಕೆ ಕೊಟ್ಟರು, ಬಹುಶಃ ಇವತ್ತು ಬೆಳಗ್ಗೆನ ನೆನ್ನೆ ರಾತ್ರಿನ ಕೊಟ್ಟಿರಬೇಕು. 100ಕ್ಕೆ 100 ಭಾಗ ಎಮ್ಮ ನನ್ನ ಮಾಹಿತಿ ಗೊತ್ತಿಲ್ಲ, ನಾನು ಎಲ್ಲ ಇದು ಮಾಡ್ತೀನಿ ನಾನು. ಯಾಕೆಂದ್ರೆ ಅವರು ಒಬ್ಬರು ಮಕ್ಕಳು ಬಾಲಣ್ಣನಿಗೆ. ಈಗ ಬಿಟ್ಬಿಡಿ, ಬಾಲಣ್ಣ ಸ್ಟುಡಿಯೋನೇ ಅಂತ ತಿಳ್ಕೊಬಿಡಿ. ನಾನು ಸರ್ಕಾರದ ಭೂಮಿ ಅದೆಲ್ಲ ಬೇಡವೇ ಬೇಡ. ಅವ್ರದ್ದೇ ಆದಮೇಲೆ ಅವ್ರು 3 ಜನಕ್ಕೆ ಆಸ್ತಿ ಇದಾಗಬೇಕಲ್ಲ. ಈಗ ಅವ್ರ ಪಾಲು, ಅಯ್ಯಮ್ಮ ಹೇಳೋದು ಸತ್ಯ ಇದೆ, ಅವ್ರ ಪಾಲಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿದೆ. ಅವರು ಮಾಡ್ತಾರೆ. ಯಾಕೆಂದರೆ ನೆನ್ನೆ ಲೈವಲ್ಲೇ ಮಾತಾಡಿದ್ದಾರೆ, ಒಂದು ಟಿ ವಿ ಚಾನಲಲ್ಲಿ ಎಲ್ಲ ಮಾತಾಡಿದ್ದಾರೆ. ಕೊಡ್ತಾರೆ ಅನ್ನೋ ಭರವಸೆ ಇವತ್ತು ಇನ್ನೂ ಇದೆ. ಅಲ್ಲಿ ನಮ್ಮ ಕಾರ್ಯ ಹಾಗೆ ಆಗುತ್ತೆ ಅನ್ನೋದು ಇದೆ. ಆ್ಯಕ್ಚುಲಿ ನೆನ್ನೆಯಿಂದ ಅಭಿಮಾನಿಗಳು ಹಂಗೆ ಹಿಂಗೆ ಅಂತಿದ್ರು. ಏನು ಬಿಡಿ, ಸ್ವಲ್ಪ ಕಾಯಿರಪ್ಪ, ಇದು ಕೋರ್ಟ್ ಆದೇಶ ಇದೆ, ಸುಮ್ಮನೆ ನಾವು ಪ್ರತಿಭಟನೆ ಮಾಡಿ ನಮ್ಮ ಮರ್ಯಾದೆ ನಾವೇ ಕಳ್ಕೊಳ್ಳೋದು ಬೇಡ. ಆಮೇಲೆ ನೋಡಿ, ನಮಗೆ ಮನೆಯವರು ನೆನ್ನೆಯಿಂದ ಇವತ್ತವರೆಗೂ ಒಂದು ಸ್ಟೇಟ್ಮೆಂಟ್ ಇಲ್ಲ. ಯಾರ ಹತ್ರ ಹೋಗೋದ ನಾವು? ಮನೆಯವರೇ ಅವರು ಬೆಂಬಲ ಅಭಿಮಾನಿಗಳಿಗೆ ಒಂದು ಏನು ಹೇಳಲಿಲ್ಲ, ಮತ್ತು ಅವ್ರಿಗೆ ಏನು ಮಾಡಿದ್ದೀರಿ ಅದನ್ನು ಮತ್ತೆ. ಹಾಗಾಗಿ ಸ್ವಲ್ಪ ಬೇಜಾರಿದೆ. ಹಾಗಾಗಿ ಕಾಯದ ಆಗುತ್ತೆ, ಅಲ್ಲೇ ಆಗುತ್ತೆ ಸರ್. ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅವ್ರು ಮಾಡಿದ ಒಳ್ಳೆತನ ಹಾಗೆ ಆಗುತ್ತೆ. ಅವ್ರು ಏನು ಒಳ್ಳೇದು ಮಾಡಿದ್ರು, ಅವ್ರು ಏನು ಇಂಡಸ್ಟ್ರಿ ಕೊಟ್ಟರು, ಅವ್ರು ಹೇಗೆ ನಡೆದ್ರು, ನುಡಿದಂತೆ ನಡೆದವರು ಅಂತ ಹೇಳಿದ್ರೆ ಅದು ವಿಷ್ಣುವರ್ಧನ್ ಮಾತ್ರ. ನುಡಿದಂತೆ ನಡೆದವರು ಸರ್. ಅವರು ಒಂದು ಅದೇ ನಾವು ಈಗ ಕೆಲವು ಫೋಟೋಗಳು ಹಾಕ್ತಾರೆ ನಮ್ಮಲ್ಲಿ, ಸೇಮ್ ಡಿಟ್ಟೋ. ಅದು ಅತಿಯಾಗಿ ವೈಭವೀಕರಣ ಮಾಡಬಾರ್ದು ಅಂತ ನಾವು ಇದು ಮಾಡಲ್ಲ. ಸ್ಟೇಟಸಲ್ಲಿ ಹಾಕ್ತಾರೆ ಹುಡುಗರುಗಳು. ನಾನು ಒಂದು ಬಂದಾಗ ಕಳಿಸ್ಕೊಡ್ತೀನಿ, ಸೇಮ್ ವಿಷ್ಣುವರ್ಧನು ಸಾಯಿಬಾಬಾ. ಅದನ್ನು ಏನು ಮಾಡೋಂಗಿಲ್ಲ. ಮತ್ತು ಕೆಲವೊಂದೆರಡು ಅವರು ಫುಲ್ ಇದಾಕಿದ್ರು ಗೊತ್ತಾ ನೀವು, ಅವರು ಫುಲ್ ಬಿಳಿದು ಸಾಯಿಬಾಬನ್ ಥರ. ಅದನ್ನೇ ನೀವು ನೋಡಿ. ಅವರು ವಿಷ್ಣುವರ್ಧನ್ ಕಡೆಯಲ್ಲಿ ಅವರು ಭಾಳ ಇದಕ್ಕೆ ಹೋಗ್ಬಿಟ್ಟಿದ್ರು. ಅವರು ಅದನ್ನ ಹೋಗ್ಬಿಟ್ಟವರು. ಹೀಗಾಗಿ ಸರ್, ಇನ್ನು 5 ವರ್ಷ ಅವ್ರು ಇದ್ದಿದ್ರೆ ದೇವ್ರನ್ನ ಅವರು ತೋರಿಸ್ಬಿಡೋರು ಸರ್. 5 ವರ್ಷ
ಆ ಮಟ್ಟದಲ್ಲಿ ಅವ್ರು ಹೋಗ್ಬಿಟ್ಟಿದ್ರು. ಆಗ್ಬಿಟ್ಟಿತ್ತು ಸರ್ ಅವ್ರ ಮಾತು. ಅವ್ರ ಮಾತುಗಳು ನೀವು ಕೇಳಿದ್ರೆ ನೀವು ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಒಂದ್ಸತಿ ನೋಡ್ತಿರ್ತೀವಲ್ಲ, ಅವ್ರಿಗೆ ಮಾತಾಡೋ ಇದಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಸರ್. ಆಗುತ್ತೆ, ಭರವಸೆ ಇದೆ ಸರ್. ನೆನ್ನೆ ಆಸೆ ಹೊಟ್ಟೋಗಿತ್ತು. ಗೀತಾ ಬಾಲಿ ಅವರು ಹೇಳಿಕೆ ಕೊಟ್ಟ ಮೇಲೆ ಅವರೇನು ಎಲ್ಲೋ ಕುಂತ್ಕೊಂಡು ಹೇಳಿಕೆ ಕೊಟ್ಟಿಲ್ಲ, ಒಂದು TV ಚಾನಲಲ್ಲಿ ಕುಂತ್ಕೊಂಡು ಹೇಳಿದ್ದಾರೆ. ಅದನ್ನು ನಾನು ಕೊಡ್ತೀನಿ, ನಾನು ಅದು ಮಾಡ್ತೀನಿ. ಅಭಿಮಾನಿಗಳಿಗೆ ನಾನು ಮೋಸ ಮಾಡಲ್ಲ, ನನಗೆ ಭಾರತೀಯವರಿಂದ ಅವಮಾನ ಆಗಿದೆ, ಅದನ್ನು ನಾನು ಮರ್ತು ಬಿಡ್ತೀನಿ. ಆದರೆ ಅಭಿಮಾನಿಗಳು ಬೇಕು, ನಾನು ಕೊಡ್ತೀನಿ ನಾನು ಅಂತ ನೆನ್ನೆನೂ ಅವರು ಭರವಸೆ ಕೊಟ್ಟಿದ್ದಾರೆ.